ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೈಟ್ ತೇಜಸ್ ಬ್ರೈಟ್ ಐಡಿಯಾಸ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆಗೆ ಬೇಕಾದ ಎಲ್ಲ ಐಟಮ್ಸ್ನು ಪ್ಯಾಕ್ ಮಾಡಿಕೊಂಡೆ. ಸೊ ಇವಾಗ ನಾವು ಬಂದಿರೋದು ಕೂಡ್ಲೂರಿನಲ್ಲಿರುವ ಶ್ರೀ ಮಂಟೇಸ್ವಾಮಿ ನಮ್ಮ ಮನೆ ದೇವ್ರ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ಗೆ ಬಂದಿರೋದು ಏನಪ್ಪ ವಿಶೇಷ ಅನ್ನೋದಾದರೆ, ಇವತ್ತು ನನ್ನ ಮಗ ರುಶ್ವಿನ ಬರ್ಡೇ ಇತ್ತು. ಸೊ ಅವನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ದೇವಸ್ಥಾನದ ಎಂಟ್ರೆನ್ಸ್ನಲ್ಲೇ ಧೂಪನ ಹಾಕಿ ನಮ್ಮ ಬೇಡಿಕೆ ಏನಿದೆ ಅದನ್ನು ಬೇಡ್ಕೊಳ್ತಾ ಸಾಂಬ್ರಾಣಿನ ಹಾಕಿ ದೇವಸ್ಥಾನ ಒಳಗಡೆ ಬಂದರೆ ಇಲ್ಲಿ ಕಪ್ಪು ಮತ್ತು ವಿಭೂತಿನ ಹಚ್ತಾ ಇದ್ದಾರೆ. ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಶ್ರೀ ಮಂಟೇಸ್ವಾಮಿ ಅವರ ಮೂಲ ವಿಗ್ರಹ. ನಾವು ತಂದಿರುವಂಥ ಪೂಜೆನ ಅರ್ಪಿಸ್ತಾ ಅವರು ಮಂಗಳಾರತಿ ಮಾಡಿ ಅರ್ಚನೆ ಮಾಡಿಕೊಟ್ರು ಅರ್ಚಕರು. ನಮ್ಮ ಬೇಡಿಕೆ ಏನಿದೆ ಅದನ್ನು ನಾನು ಬೇಡ್ಕೊಳ್ತಾ ನಂದಿ ಹತ್ರ 2 ಕಿವಿನಲ್ಲೂ ಬೇಡ್ಕೊಂಡೆ. ಸೊ ಈ ಒಂದು ವ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಹೊಸ ವಿಚಾರಗಳನ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ರುಶ್ವಿನ್ಗೆ ಸರ್ಪ್ರೈಸ್ ಗಿಫ್ಟ್ನ ಕೊಡ್ಸೋಣ ಅಂತೇಳಿ ಅವ್ರ ಪಪ್ಪ ಅವನ್ನ ಮೈಸೂರು ಡೆಕಾತ್ಲಾನ್ಗೆ ಕರ್ಕೊಂಡು ಹೋದರು. ಸ್ಕೇಟಿಂಗ್ ಕಿಟ್ನ ಕೊಡಿಸ್ತಿದ್ದಾರೆ. ಆ್ಯಂಡ್ ಸ್ಕೇಟಿಂಗ್ ಕಿಟ್ನೇ ಯಾಕೆ ಕೊಡಿಸಿದ್ವಿ ಅಂತ ಹೇಳೋದಾದರೆ, ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋನ ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ರುಶ್ವಿನ್ ಫಸ್ಟ್ ಬರ್ಡೇ ಕೂಡ ಈವೆಂಟ್ ಪ್ಲ್ಯಾನರ್ಸಿಂದ ಅರೇಂಜ್ ಮಾಡಿಸಿ ಮನೆಯಲ್ಲೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಂತರ ಎವ್ರಿ ಇಯರ್ ಕೂಡ ನಾನು ಮನೆಯಲ್ಲೇ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೊಳ್ತಾ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಬಂದೆ. ಇವತ್ತು ಜಸ್ಟ್ ಫಾರ್ ಅ ಚೇಂಜ್ ಇರಲಿ ಅಂತ ಹೇಳಿ ಈ ಪಾರ್ಟಿ ಹಾಲ್ನಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಪಾರ್ಟಿ ಹಾಲ್ ನೇಮ್ ಬಂದು ಡಿಸ್ಕೌಂಟ್ ಶಾಪಿ. ಲಾಸ್ಟ್ ಇಯರ್ ನಾನು ಬರ್ತ್ಡೇನಲ್ಲಿ ಆಲ್ ಐಟಮ್ಸ್ ಆರ್ ರೆಂಟೆಡ್ ಫ್ರಮ್ ಇಯರ್. ಅದರದ್ದು ಔಟ್ಲುಕ್ ಹೇಗೆ ಬಂದಿತ್ತು ಅಂತ ಹೇಳಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೀವು ವಿಸಿಟ್ ಮಾಡ್ಬೋದು. ಲಾಸ್ಟ್ ಟೈಮ್ ನಾನು ಹಾರ್ಟ್ ಶೇಪ್ ಸ್ಟ್ಯಾಂಡು, ಕೆಲವೊಂದಷ್ಟು ನೇಮ್ ಬೋರ್ಡು ಮತ್ತು ಫ್ಲವರ್ಸು ಎಲ್ಲದನ್ನು ನಾನು ಇಲ್ಲಿಂದನೇ ತೊಗೊಂಡೋಗಿದ್ದೆ. ನನಗೆ ಅರೌಂಡ್ 300 to 400 ಸ್ಪೆಂಡ್ ಮಾಡಿದೆ ಅಷ್ಟೇ. ಔಟ್ಲುಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ವಿಸಿಟ್ ಮಾಡಿ ಹೇಗೆ ಬಂದಿತ್ತು ಅದ್ರದ್ದು ಔಟ್ಲುಕ್ ಅಂತ ನೋಡ್ಬೋದು. ಪ್ರೈವೇಟ್ ಸೆಲೆಬ್ರೇಷನ್ಸ್, ಬರ್ತ್ಡೇ, ಆ್ಯನಿವರ್ಸರಿ, ಬೆಸ್ಟಿಸ್ಗೆ ಏನಾದರೂ ನಾವು ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರೆ ಜಸ್ಟ್ 499 to 599ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಡಿಸ್ಕೌಂಟ್ ಶಾಪಿನಲ್ಲಿ. ಈ ಪಾರ್ಟಿ ಹಾಲ್ದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಬೋದು. ನನಗಂತೂ ಈ ಥರದೊಂದು ಪಾರ್ಟಿ ಹಾಲ್ನ ನಾನು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋನಲ್ಲಿ ನೋಡಿದಾಗಲೆಲ್ಲ ಅಂದ್ಕೊಳ್ತಾ ಇದ್ದೆ, ನಮ್ಮ ನಗರದಲ್ಲಿ ಯಾಕೆ ಈ ಥರದೊಂದು ಪಾರ್ಟಿ ಹಾಲ್ ಆಗಬಾರ್ದು ಅಂತ. ಸೊ ಇಯರ್ ಇಟ್ ಈಸ್ ಡಿಸ್ಕೌಂಟ್ ಶಾಪಿ. ತುಂಬಾ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೋಡೋಣ. LED ಆಲ್ಫಾಬೆಟ್ ಯೂಸ್ ಮಾಡ್ತಾರೋ ನೇಮ್ ಹೈಲೈಟ್ ಮಾಡಿದ್ದಾರೆ. ಆ ರೋಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕ್ರೋಮ್ ಬೆಲೂನ್ಸ್ನ ಯೂಸ್ ಮಾಡಿ ಬ್ಯಾಕ್ ಡ್ರಾಪ್ ಮಾಡ್ತಾ ಸಖತ್ ಲುಕ್ ಕೊಡ್ತಾ ಇದೆ. ಕೇಕ್ ಸ್ಟ್ಯಾಂಡ್, ಫ್ಲವರ್ಸ್, ಬರ್ತ್ಡೇ ಬೋರ್ಡ್ ಎಲ್ಲದ್ರ ಜೊತೆ ಥೀಮ್ ಮಾತ್ರ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಲ್ವಾ, ನೀವು ನೋಡ್ತಾ ಇರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಬ್ಯಾಕ್ ಡ್ರಾಪ್ ಬಲೂನ್ಸ್ನ ನಾನು ಯೆಲ್ಲೋ ಮತ್ತು ಚಾಕ್ಲೇಟ್ ಕಲರ್ ಬಲೂನ್ಸ್ ಯೂಸ್ ಮಾಡಿ ಅಂತ ಹೇಳಿದೆ. ಬಟ್ ಅವರು ಈ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾನು ಹೇಳಿದ ಬಲೂನ್ಸ್ ಕಲರ್ಸ್ಗಿಂತ. ಆ್ಯಂಡ್ ನಾನು 7 to 8 1 hour ಟೈಮಿಂಗ್ಸ್ನ ಚೂಸ್ ಮಾಡ್ಕೊಂಡಿದ್ದೆ. ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಇದ್ರ ಖುಷಿನೇ ಬೇರೆ ಅಲ್ವಾ ಎಲ್ಲರೂ ಒಟ್ಟಿಗೆ ಸೇರಿದಾಗ. ಮನೆಯವರು ಕೇಕ್ ಆರ್ಡರ್ ಮಾಡಿದ್ದನ್ನ ತೊಗೊಂಡು ಬಂದರು, ಕೇಕ್ ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ತುಂಬ ಹ್ಯಾಪಿಯಾಗಿದ್ದಾರೆ, ಮಕ್ಕಳು ಕೂಡ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಕ್ಯಾಟ್ರಿಂಗ್ಗೆ ಆರ್ಡರ್ ಕೊಟ್ಟಿದ್ವಿ, ಸಿಂಪಲ್ಲಾಗಿ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ 2 layer ವಿತ್ ಕ್ರಿಕೆಟ್ ಥೀಮ್ನಲ್ಲಿ ಕೇಕ್ ಆರ್ಡರ್ ಮಾಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಈ ಸಲ ಸಿಂಗಲ್ ಲೇಯರೇ ಸಾಕಂತ ಹೇಳಿ ವೆನಿಲಾ ಫ್ಲೇವರ್ನಲ್ಲಿ 2.5 kg ಕೇಕ್ ಹೇಳಿತ್ತು. ಕೇಕ್ ಡಿಸೈನ್ ನೋಡ್ತಾ ಇರ್ಬೋದು, ಹೀಗೆ ಬಂದಿದೆ. ಆ್ಯಂಡ್ ಇದು ನನ್ನ ಔಟ್ಲುಕ್ಕು. ಸಿಂಪಲಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ. ನಮ್ಮ ಫ್ರೆಂಡ್ ಸರ್ಕಲ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಇವಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ. ಮಕ್ಕಳಿಬ್ರು ತುಂಬ ಎಕ್ಸೈಟ್ಮೆಂಟಲ್ಲೇ ಇದ್ದಾರೆ, ಯಾವಾಗ ಕೇಕ್ ಕಟ್ ಮಾಡೋದು ಮಮ್ಮಿ, ಯಾವಾಗ ಕೇಕ್ ಕಟ್ ಮಾಡೋದು ಅಪ್ಪ ಅಂತ. ಸೊ
ರುಶ್ವಿನ್ ಟೀಚರ್ಸ್ ಮತ್ತು ಮನೆಯವ್ರ ಫ್ರೆಂಡ್ಸ್ ಸರ್ಕಲು ಮತ್ತು ರುಶ್ವಿನ್ ಫ್ರೆಂಡ್ಸ್ ಕೂಡ ಎಲ್ಲರೂ ಅವನಿಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾಯಿದ್ದಾರೆ. ಮಕ್ಕಳಿಬ್ರು ತುಂಬ ಎಂಜಾಯ್ ಮಾಡಿದ್ರು. ಅವ್ನು ಗಿಫ್ಟ್ ತಗೊಳ್ಳೋದ್ರಲ್ಲಿ ತುಂಬ ಹ್ಯಾಪಿಯಾಗಿದ್ದಾನೆ. ಆ್ಯಂಡ್ ನನಗೂ ಕೂಡ ಖುಷಿ ಆಯಿತು ಈ ಪಾರ್ಟಿ ಹಾಲ್ನಲ್ಲಿ ಬರ್ಡೇ ಮಾಡಿದ್ದು. ಆ್ಯಂಡ್ ಈ ಬ್ಯಾಕ್ ಡ್ರಾಪ್ನಲ್ಲಿ ತೆಗೆದಂಥ ಕೆಲವೊಂದು ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಬಂದಿತ್ತು ಫೋಟೋಸ್, ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು, ನೀವು ಕೂಡ ನೋಡ್ಬೋದು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಡೇನ ಸ್ಪೆಷಲ್ ಪ್ಲೇಸ್ನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕೌಂಟ್ ಶಾಪಿ ಅನ್ನೋ ಈ ಒಂದು ಜಾಗ ಪರ್ಫೆಕ್ಟಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಈ ಶಾಪ್ನಲ್ಲಿ ಕಸ್ಟಮೈಸ್ ಗಿಫ್ಟ್ ಶಾಪ್ ಕೂಡ ಆಗಿದೆ. ಇದು 3D ಇಲ್ಯೂಷನ್, ಫೋಟೋ ಫ್ರೇಮ್ಸ್, ಕ್ಯಾರಿ ಕ್ಯಾಚರ್ಸ್ ಫ್ರೇಮ್ಸು, ಲೇಡಿ ಬಾಕ್ಸ್ ಫ್ರೇಮು, ಫ್ರಿಡ್ಜ್ ಮ್ಯಾಗ್ನೆಟ್ಟು, ಮಗ್ಸ್ ಪ್ರಿಂಟು, MDF ಕಾಲೇಜ್ ಫ್ರೇಮ್ಸು, ಬ್ಲೆಡ್ ಆರ್ಟ್ ಕೂಡ, ಈ ಥರದ ಎಲ್ಲ ವೆರೈಟೀಸ್ ಆಫ್ ಗಿಫ್ಟ್ಸು ಇಲ್ಲಿ ಇನ್ಸ್ಟೆಂಟಾಗಿ ಬೈ ಮಾಡಿ ಸರ್ಪ್ರೈಸ್ ಕೊಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಮಕ್ಕಳಿಬ್ಬರು ಇವಾಗ ಗಿಫ್ಟ್ಸ್ನ ಅನ್ಬಾಕ್ಸ್ ಮಾಡೋದ್ರಲ್ಲಿ ಹ್ಯಾಪಿಯಾಗಿದ್ದಾರೆ. ಪ್ರತಿ ಸಲ ಗಿಫ್ಟ್ಸ್ ಓಪನ್ ಮಾಡುವಾಗಲೂ ಅವ್ನ ರಿಯಾಕ್ಷನ್ ನೋಡ್ತಾ ಇರ್ಬೋದು. ಅವರಿಬ್ಬರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಗಿಫ್ಟ್ಸ್ ಓಪನ್ ಮಾಡುವಾಗ. ಈ ಲವ್ಸ್ ಓಪನಿಂಗ್ ಪ್ರೆಸೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವನಿಗಂತೂ ಚಾಕ್ಲೇಟ್ಸ್ ಬಾಕ್ಸೇ ಸಿಕ್ಬಿಟ್ಟಿದೆ. ಅವನು ವಾವ್ ಮಮ್ಮಿ, ವಾವ್ ಪಪ್ಪ ಅಂತಲೇ ಇದ್ದಾನೆ. ಸೊ ಸ್ನೇಹಿತರೆ, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.